ಸರ್ವರಿಗೂ ನಮಸ್ಕಾರ. ಮೌಲ್ಯ ಚಾನಲ್ಗೆ ಸ್ವಾಗತ. ನಾನು ಭಾಗೀರಥಿ ಹೆಗಡೆ. ಎಳೆಯರ ರಾಮಾಯಣ ಅಧ್ಯಾಯ 2 ಅರಣ್ಯಗಮನ ಭಾಗ 16. ಶ್ರೀರಾಮ ಲಕ್ಷ್ಮಣ ಸೀತೆಯರಿಂದ ಅರಣ್ಯಗಮನ. ನಂತರ ಮೂವರು ನಾರಿನ ಬಟ್ಟೆಯನ್ನುಟ್ಟರು. ಸುಂದರವಾದ ಬೆಲೆ ಬಾಳುವ ಅತ್ಯುತ್ತಮ ರೇಷ್ಮೆ ಮತ್ತಿತರ ಬಟ್ಟೆಗಳನ್ನು ಧರಿಸುತ್ತಿದ್ದ ಅವರು ಈಗ ಹೊರಟು ನಾರು ಮಡಿಯನ್ನುಡುವುದು ಕಂಡಾಗ ಪುರಜನರಿಗೆ ಬಹಳ ಸಂಕಟವಾಯಿತು. ಅಯ್ಯೋ, ರಾಜಕುಮಾರರಿಗೆ ಈ ದುರ್ಗತಿ ಬಂತೆ ಎಂದು ನಿಟ್ಟುಸಿರು ಬಿಟ್ಟರು. ಮೂವರು ರಥವನ್ನೇರಿ ಅರಣ್ಯದ ಕಡೆ ಪ್ರಯಾಣ ಬೆಳೆಸಿದರು. ಪ್ರಜೆಗಳಿಗೆ ದುಃಖವನ್ನೂ ಉದ್ವೇಗವನ್ನೂ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಅವರು ಶ್ರೀರಾಮನ ಹಿಂದೆಯೇ ಹೊರಟರು. ರಥವು ಎಷ್ಟೇ ವೇಗವಾಗಿ ಹೋದರೂ ಪುರಜನರೂ ಅಷ್ಟೇ ವೇಗದಿಂದ ಹಿಂಬಾಲಿಸುತ್ತಿದ್ದರು. ನಾವು ನಿಮ್ಮ ಹಿಂದೆಯೇ ಬರುತ್ತೇವೆ, ನಮಗೆ ಅಯೋಧ್ಯೆ ಬೇಡ, ನಿಮ್ಮ ಜೊತೆ ಅರಣ್ಯದಲ್ಲಿ ವಾಸ ಮಾಡುತ್ತೇವೆ ಎಂದರು. ಆಗ ರಾಮನು ರಥವನ್ನು ನಿಲ್ಲಿಸಿ, ಪುರಜನರೇ, ನೀವು ಮಾಡುತ್ತಿರುವುದು ಸರಿಯಲ್ಲ. ಅಯೋಧ್ಯೆಯಲ್ಲಿ ಮಹಾರಾಜ ದುಃಖದಲ್ಲಿದ್ದಾನೆ, ನಮ್ಮ ತಾಯಿಯೂ ಸಹ ವ್ಯಥೆಯಲ್ಲಿದ್ದಾಳೆ. ನೀವೆಲ್ಲರೂ ಅಯೋಧ್ಯೆಗೆ ಹಿಂತಿರುಗಿ ದಶರಥನನ್ನೂ ಕೌಸಲ್ಯಾದೇವಿಯನ್ನು ಸಮಾಧಾನಪಡಿಸಿ ಭರತನಿಗೆ ಸಹಕಾರ ನೀಡಿ 14 ವರ್ಷಗಳು ಕಳೆದ ಕೂಡಲೇ ನಾವು ಹಿಂದಿರುಗುತ್ತೇವೆ ಎಂದು ಆಶ್ವಾಸನೆ ನೀಡಿ ಅವರನ್ನು ಹಿಂದಕ್ಕೆ ಕಳುಹಿಸಿದನು. ಆ ದಿನ ಅಯೋಧ್ಯೆಯಲ್ಲಿ ದುಃಖದ ಕಾರ್ಮೋಡಗಳು ಕವಿದಿದ್ದವು. ಎಲ್ಲಿ ನೋಡಿದರೂ ಕೆಟ್ಟ ಶಕುನಗಳೇ. ಪುರಜನರು ದುಃಖದಿಂದ ಅಳುತ್ತಾ ವಿಲಪಿಸುತ್ತಿದ್ದರು. ಯಾರೂ ಆ ದಿನ ಒಲೆ ಹಚ್ಚಲಿಲ್ಲ, ಯಾರೂ ನಿದ್ದೆ ಮಾಡಲಿಲ್ಲ. ಎಂತಹ ಧರ್ಮಾತ್ಮನನ್ನು ನಾವು ಕಾಡಿಗೆ ಅಟ್ಟಬೇಕಾಯಿತಲ್ಲ. ಇನ್ನು ಅಯೋಧ್ಯೆಗೆ ಏನು ಗತಿ? ನಮ್ಮ ರಾಜ್ಯ ಸುಭಿಕ್ಷವಾಗುವುದೇ? ಧರ್ಮ ಉಳಿಯುವುದೇ? ದೇವತೆಗಳು ನಮ್ಮನ್ನು ರಕ್ಷಿಸುವರೇ? ಕಾಲಕಾಲಕ್ಕೆ ಮಳೆ ಬೆಳೆ ಆಗುವುದೇ? ಮೂಕ ಪ್ರಾಣಿಗಳಿಗೆ ಮೇವು ಸಿಗುವುದೇ? ರಾಜ್ಯ ಅಧರ್ಮವಾದರೆ ದೇವತೆಗಳು ಕೋಪಿಸಿಕೊಳ್ಳುವುದಿಲ್ಲವೇ ಎಂದು ದುಃಖಿಸುತ್ತಾ ಇದ್ದರು. ಅರಮನೆಯಲ್ಲೂ ದುಃಖದ ವಾತಾವರಣ. ದಶರಥನ ದುಃಖವನ್ನಾದರೂ ವರ್ಣಿಸಲು ಅಸಾಧ್ಯ. ಒಂದು ಸಲ ಶ್ರೀರಾಮನ ಗುಣಗಳನ್ನು ನೆನೆದು ಮೂರ್ಛೆ ಹೋಗುವನು. ಮತ್ತೊಮ್ಮೆ ತಾನು ಮಾಡಿದ ತಪ್ಪಿಗಾಗಿ ತಲೆ ಚೆಚ್ಚಿಕೊಳ್ಳುವನು. ಇನ್ನೊಮ್ಮೆ ಕೈಕೇಯಿಯ ನೀಚ ಕೆಲಸಕ್ಕಾಗಿ ಕ್ರೂರವಾಗಿ ಶಾಪ ಕೊಡುವನು. ತನ್ನ ಪೂರ್ವಜನ್ಮದ ಕರ್ಮವನ್ನು ಹಳೆಯುವನು. ಕೌಸಲ್ಯೆಯು ದುಃಖದಿಂದ ಕಂಗೆಟ್ಟು ಹೋಗಿದ್ದಳು. ರಾಮನ ಬಾಲ್ಯವನ್ನೂ ಅವನ ಆಟಪಾಠಗಳನ್ನೂ ನೆನೆದು ಅವಳ ಕಣ್ಣಿನಲ್ಲಿ ನೀರು ಕೋಡಿಯಾಗಿ ಹರಿಯಿತು. ತನ್ನ ಸವತಿಯೇ ತನ್ನ ಮಗನನ್ನು ಕಡೆಗಣಿಸಿದ್ದನ್ನು ಕಂಡು ಅವಳ ದುಃಖ ಇಮ್ಮಡಿಯಾಗಿತ್ತು. ನನ್ನ ಕಂದ ಕಾಡಿನಲ್ಲಿ ಅಲಿದಾಡಿಕೊಂಡು ಗಡ್ಡೆ ಗೆಣಸುಗಳನ್ನು ತಿನ್ನಬೇಕಲ್ಲ. ಸುಕುಮಾರಿ ಸೀತೆ ಈ ಕಷ್ಟಗಳನ್ನು ಹೇಗೆ ಸಹಿಸಿಯಾಳು? ಇವರಿಗೆ ಹೀಗೆ ಕಷ್ಟ ಬರಲು ಕಾರಣವೇನು? ನಾನು ಯಾವ ಜನ್ಮದಲ್ಲಿ ಯಾರಿಗೆ ಕೆಟ್ಟದ್ದು ಮಾಡಿದ್ದೇನೋ ಎಂದು ಪ್ರಲಾಪಿಸಿದಳು. ಸುಮಿತ್ರೆಯು ಕೌಸಲ್ಯೆಯನ್ನು ಸಮಾಧಾನಪಡಿಸಿದಳು. ಶ್ರೀರಾಮನು ಪುರಜನರನ್ನು ಬೀಳ್ಕೊಂಡು ಲಕ್ಷ್ಮಣ ಸೀತೆಯರೊಡನೆ ಪ್ರಯಾಣ ಮುಂದುವರಿಸಿದನು. ಸುಮಂತನೂ ಅವರೊಡನೆ ಸ್ವಲ್ಪ ದೂರ ಹೋದನು. ದಾರಿಯಲ್ಲಿ ಶ್ರೀರಾಮನು ಸುಮಂತನನ್ನು ಕುರಿತು, ಮಾನ್ಯರೇ, ನಮ್ಮ ತಂದೆಯವರು ತೀರಾ ಚಿಂತಿಸಿದಂತೆ ನೋಡಿಕೊಳ್ಳಿ. ಭರತನು ತನ್ನ ತಾಯಿಯ ಮೇಲೆ ರೇಗದಿರಲಿ. ನನ್ನ ನಮಸ್ಕಾರಗಳನ್ನು ಹಿರಿಯರಿಗೆಲ್ಲ ತಿಳಿಸಿ ಎಂದನು. ಹಾಗೆಯೇ ಅವರು ಕೋಸಲ
ಕೋಸಲ ರಾಜ್ಯದ ಗಡಿಯನ್ನು ದಾಟಿದರು. ಕೋಸಲ ರಾಜ್ಯವನ್ನು ದಾಟುವಾಗ ಶ್ರೀರಾಮನು ಸೀತೆಗೆ ತನ್ನ ರಾಜ್ಯದ ಕಥೆಯನ್ನು ಹೇಳಿದನು. ಕೋಸಲ ರಾಜ್ಯವು ಮನುಚಕ್ರವರ್ತಿಯಿಂದ ಕಟ್ಟಲ್ಪಟ್ಟಿತ್ತು. ಆ ರಾಜ್ಯವನ್ನು ಮನುವು ಇಕ್ಷ್ವಾಕುವಿಗೆ ಕೊಟ್ಟನು. ಇಕ್ಷ್ವಾಕುವು ಸೂರ್ಯವಂಶದವನು. ಶ್ರೀರಾಮನ ವಂಶದ ಮೂಲ ಪುರುಷ ಆತ. ವಂಶ ಪಾರಂಪರ್ಯವಾಗಿ ಬಂದ ಕೋಸಲ ರಾಜ್ಯವು ಈಗ ದಶರಥನ ಆಳ್ವಿಕೆಯಲ್ಲಿತ್ತು. ಕೋಸಲದ ಗಡಿಗಳಲ್ಲಿ ನದಿ ಹರಿಯುತ್ತಿತ್ತು. ಅಲ್ಲಲ್ಲಿ ಗೋವುಗಳು ಮೇಯುತ್ತಿದ್ದವು. ಹಸುರಿನ ಸಮೃದ್ಧಿಯಿಂದ ರಾಜ್ಯ ಸುಭಿಕ್ಷವಾಗಿತ್ತು. ಕೋಸಲ ರಾಜ್ಯವನ್ನು ದಾಟಿದ ನಂತರ ಶ್ರೀರಾಮನು ಅಯೋಧ್ಯೆಯ ಕಡೆಗೆ ಮುಖ ಮಾಡಿ ಕೈ ಮುಗಿದುಕೊಂಡು, ತಾಯಿ, ಅಯೋಧ್ಯೆಯನ್ನು ಪಾಲಿಸುವ ದೇವತೆಯೇ, ನಮ್ಮ ರಾಜ್ಯವನ್ನು ಕಾಪಾಡು. ಏನು ವಿಪತ್ತುಗಳೂ ಸಂಭವಿಸದಿರಲಿ. ಪ್ರಜೆಗಳು ಆರೋಗ್ಯದಿಂದ ಇರಲಿ. ಭರತನು ಧರ್ಮದಿಂದ ರಾಜ್ಯವಾಳಲಿ. ನಾವು ಅರಣ್ಯವಾಸ ಮುಗಿಸಿ ಬಂದ ನಂತರ ನಾವೆಲ್ಲ ಒಟ್ಟುಗೂಡುವಂತಾಗಲಿ ಎಂದು ಪ್ರಾರ್ಥಿಸಿಕೊಂಡನು. ನಂತರ ಅವರು ಗಂಗಾ ನದಿಯ ಸಮೀಪಕ್ಕೆ ಬಂದರು. ಗಂಗಾ ನದಿಯು ಆಗ ತುಂಬ ನೀರು ತುಂಬಿ ಪ್ರವಹಿಸುತ್ತಿತ್ತು. ಬಿಳಿಯ ನೊರೆಗಳು, ಅಲೆಗಳು ಉಕ್ಕಿ ತೆರೆಗಳು ಉರುಳಿ ನದಿಯು ರಭಸದಿಂದ ಹರಿಯುತ್ತಿತ್ತು. ಗಂಗೆ ಬಹು ಪುಣ್ಯ ನದಿ. ಅದರ ದಡದಲ್ಲಿ ಅನೇಕ ಆಶ್ರಮಗಳು ಇದ್ದವು. ನದಿಯಲ್ಲಿ ಗಂಧರ್ವರು, ಕಿನ್ನರರು, ಅಪ್ಸರೆಯರು ಮೀಯುತ್ತಿದ್ದರು. ಪಶುಗಳು, ಪಕ್ಷಿಗಳು ಆಯಾಸ ಪರಿಹರಿಸಿಕೊಳ್ಳುತ್ತಾ ತಿಳಿ ನೀರನ್ನು ಕುಡಿಯುತ್ತಿದ್ದವು. ಹಂಸಗಳು, ನವಿಲುಗಳು ಮೊದಲಾದ ಪಕ್ಷಿಗಳು ಅಲ್ಲಿ ಹಾರಾಡುತ್ತಾ ಆಡುತ್ತಾ ಸೌಂದರ್ಯವನ್ನು ಇಮ್ಮಡಿಗೊಳಿಸಿದ್ದವು. ಗಂಗಾ ನದಿಯ ಸುಂದರ ಪ್ರವಾಹವನ್ನು ಕಂಡ ಕೂಡಲೇ ಶ್ರೀರಾಮನ ಮೈ ಪುಳಕಿತವಾಗಿತ್ತು. ಗಂಗಾವತರಣದ ಕಥೆ ನೆನಪಿಗೆ ಬಂತು. ಅವನು ಭಕ್ತಿಯಿಂದ ನದಿಗೆ ನಮಸ್ಕರಿಸಿದನು. ಲಕ್ಷ್ಮಣ, ಸೀತೆಯರು ಹಾಗೆಯೇ ಮಾಡಿದರು. ಶ್ರೀರಾಮ ಸೀತೆಗೆ ಗಂಗೆಯ ಕಥೆಯನ್ನು ಹೇಳಿದರು. ನಂತರ, ಲಕ್ಷ್ಮಣ, ನಾವು ಈ ರಾತ್ರಿಯನ್ನು ಗಂಗಾ ನದಿಯ ಪವಿತ್ರ ದಡದಲ್ಲೇ ಕಳೆಯೋಣ. ಇಲ್ಲಿಯೇ ಒಂದು ಗುಡಾರವನ್ನು ನಿರ್ಮಿಸು ಎಂದ. ಲಕ್ಷ್ಮಣನಿಗೂ ಗಂಗಾ ನದಿಯ ತೀರದಲ್ಲೇ ಇರಬೇಕೆಂದು ಆಸೆ. ಅವನು ಸಂತೋಷದಿಂದ ಗುಡಾರ ಕಟ್ಟಲು ಆರಂಭಿಸಿದ. ಶ್ರೀರಾಮನು ಆ ರಾತ್ರಿ ಇಳಿದುಕೊಂಡಿದ್ದ ಪ್ರದೇಶದ ಹೆಸರು ಶೃಂಗಿ ಬೇರಪುರ. ಅದರ ರಾಜ ಬೇಡರವನು. ಅವನ ಹೆಸರು ಗುಹ. ಅವನು ಅತಿ ಬಲಶಾಲಿ. ಚಿಕ್ಕಂದಿನಿಂದ ಶ್ರೀರಾಮನ ಆಪ್ತ ಮಿತ್ರ. ಅವನಿಗೆ ಶ್ರೀರಾಮನು ತನ್ನ ರಾಜ್ಯಕ್ಕೆ ಬಂದಿರುವ ವಿಷಯ ತಿಳಿಯಿತು. ಕೂಡಲೇ ಮಂತ್ರಿಗಳನ್ನು ಕರೆದುಕೊಂಡು ಶ್ರೀರಾಮನು ಇಳಿದುಕೊಂಡಿದ್ದ ಸ್ಥಳಕ್ಕೆ ಬಂದನು. ಶ್ರೀರಾಮನು ಅವನನ್ನು ಆದರದಿಂದ ಎದುರುಗೊಂಡನು. ಇಬ್ಬರೂ ಪರಸ್ಪರ ಆಲಿಂಗಿಸಿಕೊಂಡರು. ಗುಹನಿಗೆ ಶ್ರೀರಾಮನ ವೃತ್ತಾಂತವನ್ನು ಕೇಳಿ ಬಹಳ ದುಃಖವಾಯಿತು. ಅವನು, ಶ್ರೀರಾಮ, ನೀನು ನಮ್ಮಲ್ಲಿಯೇ ಎದ್ದು ಬಿಡು. ಶೃಂಗಿ ಬೇರಪುರವನ್ನು ನಿನ್ನದೆಂದೇ ತಿಳಿ. ನೀವು 3 ಜನರು ನನ್ನ ಅರಮನೆಗೆ ಬನ್ನಿ. ನಿಮಗೆ ರಾಜೋಪಚಾರ ಮಾಡುತ್ತೇನೆ. ಸುಮ್ಮನೆ ಕಾಡಿನಲ್ಲಿ ಒದ್ದಾಡಬೇಡಿ ಎಂದನು. ಶ್ರೀರಾಮನು, ಗುಹಾ, ನಿನ್ನ ಮನಸ್ಸು ತುಂಬ ದೊಡ್ಡದು. ನನಗೆ ಕೊಟ್ಟಿರುವ ಆಹ್ವಾನಕ್ಕೆ ನಾನು ತುಂಬ ಋಣಿಯಾಗಿದ್ದೇನೆ. ಆದರೆ ನಾನು ನಿನ್ನ ರಾಜ್ಯದೊಳಕ್ಕೆ ಬರಲಾರೆ. ಕಾಡೇ ನಮ್ಮ ಮನೆ. ಹಣ್ಣು ಹಂಪಲುಗಳೇ ನಮ್ಮ ಆಹಾರ. ನಾನು ಕಾಡಿನಲ್ಲಿ ವಾಸಿಸುತ್ತೇನೆಂದು ನಮ್ಮ ತಂದೆಗೆ ಮಾತು ಕೊಟ್ಟಿದ್ದೇನೆ. ಅದನ್ನು ಪರಿಪಾಲಿಸುತ್ತೇನೆ ಎಂದನು. ಗುಹನು ಆ ರಾತ್ರಿಯನ್ನು ಅವರೊಡನೆ ಅಲ್ಲಿಯೇ ಕಳೆದನು. ಶ್ರೀರಾಮನಿಗೆ ಒದಗಿದ ವನವಾಸದಿಂದ ಅವನು ಬಹಳ ದುಃಖಗೊಂಡಿದ್ದನು. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮತ್ತೊಮ್ಮೆ ಸರ್ವರಿಗೂ ಧನ್ಯವಾದಗಳು.